ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡಿರುವಂಥ X3 ಇನ್ ಸೀರೀಸ್ನ ಒಂದು ಹೊಸ ಟಿ ವಿ ಇದೆ. ಇದರಲ್ಲಿ 32 ಇಂಚಿನ ಟಿ ವಿನೂ ಇದೆ, 43 ಇಂಚಿನ ಟಿ ವಿ ಸಹ ಇರುವಂಥದ್ದು. ಅವರು ನನಗೆ ಕಳಿಸಿರುವಂಥದ್ದು 32 ಇಂಚಿನ ಟಿ ವಿ. ನಾನು 32 ಇಂಚಿನ ಟಿ ವಿಯನ್ನು ರಿವ್ಯೂ ಮಾಡುವಂಥದ್ದು ತುಂಬ ಕಡಿಮೆ ಮಾಡ್ತೀನಿ. ನನಗೆ ಇದು ಏನಕ್ಕೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತ ಅಂದರೆ ಇದರ ಸ್ಪೆಸಿಫಿಕೇಷನ್ನು ಮತ್ತು ಇದು ಲಾಂಚ್ ಆಗಿರುವಂಥ ಬೆಲೆ. ಈ ಟಿ ವಿಯನ್ನು ಕೇವಲ 9,800 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಸ್ಪೆಸಿಫಿಕೇಷನ್ ಮಾತ್ರ ಬೆಂಕಿ ಇದೆ. ಈ ಟಿ ವಿಯನ್ನು ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು 8,500 ರೂಪಾಯಿಗೆ ಬೇಕಾದರೆ ಈ ಟಿ ವಿಯನ್ನು ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜ್ಗೆ ಈ ಟಿ ವಿ ಹೇಗಿದೆ, ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಟಿ ವಿಯ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಟಿ ವಿಯ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಟೇಬಲ್ ಮೌಂಟನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸ್ಕ್ರೂ ಇದೆ, ರಿಮೋಟ್ ಇದೆ, ರಿಮೋಟಿಗೆ ಬ್ಯಾಟ್ರಿಯನ್ನು ಸಹ ಕೊಟ್ಟಿದ್ದಾರೆ, ಜೊತೆಗೆ ವಾಲ್ ಮೌಂಟ್ ಸಹ ಕೊಟ್ಟಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಈ ಪ್ರೈಸ್ ರೇಂಜಲ್ಲಿ ಮೋಸ್ಟ್ ಆಫ್ ದ ಟಿ ವಿಗಳಲ್ಲಿ ವಾಲ್ ಮೌಂಟನ್ನು ಕೊಡುವುದಿಲ್ಲ. ಮತ್ತು ಈ ಪವರ್ ಕಾರ್ಡ್ ಕೇಬಲ್ನ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇದು ಡಿಟ್ಯಾಚಬಲ್ ಇದೆ, ಸೊ ಒಂದು ಒಳ್ಳೆಯ ವಿಷಯ ಅಂತ ಅನ್ನಿಸ್ತು ನನಗೆ. ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಓಕೆ, ಫೈನಲಿ ಗಮನಿಸ್ತಾ ಇದ್ದೀರಾ, ಈ ಟಿ ವಿಯನ್ನು ಅನ್ಬಾಕ್ಸ್ ಮಾಡಿ, ಸೆಟ್ಟಿಂಗ್ ಮಾಡಿ, ಟೇಬಲ್ ಮೌಂಟ್ ಎಲ್ಲ ಹಾಕಿ ಇಟ್ಟಿದ್ದೀವಿ. ಸೆಟ್ಟಿಂಗ್ ಮಾಡುವಂಥದ್ದು ತುಂಬ ಸಿಂಪಲ್. ಇದು ಆ್ಯಂಡ್ರಾಯ್ಡ್ ಟಿ ವಿ ಆಗಿರೋದ್ರಿಂದ ಗೂಗಲ್ ಅಕೌಂಟ್ನ ಮುಖಾಂತರ ಆರಾಮಾಗಿ ಸೆಟಪ್ ಮಾಡ್ಬೋದು. ಇದು ಟಿಪಿಕಲ್ ಆ್ಯಂಡ್ರಾಯ್ಡ್ ಟಿ ವಿ ಓ ಎಸ್ನ ಹೋಮ್ ಸ್ಕ್ರೀನು. ಸೊ ಇದು ಅಫಿಷಿಯಲ್ ಆ್ಯಂಡ್ರಾಯ್ಡ್ ಟಿ ವಿ ಆಗಿರೋದ್ರಿಂದ ನಿಮಗೆ ಪ್ಲೇಸ್ಟೋರೆಲ್ಲ ಸಿಗುತ್ತೆ, ಬೇಜಾನ್ ಅಪ್ಲಿಕೇಶನ್ಗಳಿದೆ. ಸೊ ಯೂಸರ್ ಇಂಟರ್ಫೇಸ್ ತುಂಬ ಸಿಂಪಲ್ ಆಗಿದೆ, ಚೆನ್ನಾಗಿದೆ, ತುಂಬ ಸ್ಮೂತಾಗಿ ಕೂಡ ಇರುವಂಥದ್ದು. ಮೊದಲನೇದಾಗಿ ಈ ಟಿ ವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ತುಂಬ ಲೈಟ್ ವೇಟ್. ಆಬ್ವಿಯಸ್ಲಿ 32 ಇಂಚಿನ ಟಿ ವಿ ಅಂದರೆ ಲೈಟ್ ವೇಟ್ ಇರಲೇಬೇಕು. ಏನೊಂದು 4 kg ಇರ್ಬೋದು ಅಷ್ಟೇ, ಆಯಿತಾ. ತುಂಬ ತಿನ್ನಾಗಿದೆನಲ್ಲ, ಹೆವಿ ದಪ್ಪನೇ ಇದೆ ಕಂಪ್ಯಾರಿಟಿವ್ಲಿ. ಸೊ ಫ್ರಂಟಲ್ಲಿ ಒಂಥರ ಬೆಸಲ್ಲೆಸ್ ರೀತಿ ಕಂಡ್ರೂ ಸಹ ನೋಡ್ತಾ ಇದ್ದಾರೆ, ಇಷ್ಟು ದಪ್ಪ ಇದೆ ಫ್ರಂಟಲ್ಲಿ, ಆಯಿತಾ. ಬೆಸಲ್ಲು, ಟಾಪ್ ಬೆಸಲ್ಲು ಅಷ್ಟೇ ಇದೆ. ಬಾಟಮ್ ನೀವು ನೋಡ್ತಾ ಇದ್ರೆ ಬೆಸಲ್ ಇದು ಕೂಡ ತುಂಬ ದೊಡ್ಡದಾಗಿ, ಕೆಳಗಡೆ ಸ್ಪೀಕರ್ ಇದೆ ಅಲ್ವಾ, ಸೊ ಅದರಿಂದ ನಿಮಗೆ ದೊಡ್ಡದಾಗಿರಲೇಬೇಕು. ಕೆಳಗಡೆ ಒಂದು ಫಿಸಿಕಲ್ ಬಟನ್ ಇದೆ, ಒಂದೇ ಒಂದಿದೆ. ಟೇಬಲ್ ಮೌಂಟ್ ಪರವಾಗಿಲ್ಲ, ಪ್ಲಾಸ್ಟಿಕ್ ಬಿಲ್ಡು, ಬಟ್ ಸ್ಟಿಲ್ ಪರವಾಗಿಲ್ಲ. ಓವರಾಲ್ ಪ್ಲಾಸ್ಟಿಕ್ ಬಿಲ್ಡೆ ಕಂಪ್ಲೀಟ್ ಆಗಿ. ನಿಮಗೆ ಇದರಲ್ಲಿ ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳನ್ನ ಕೊಟ್ಟಿದ್ದಾರೆ. 2 HDMI ಪೋರ್ಟ್ ಇದೆ, 2 USB ಪೋರ್ಟ್ ಇದೆ, ಲ್ಯಾನು, ಆಪ್ಟಿಕಲ್ಲು, ಆ್ಯಂಟನಾ, AVIN ಎಲ್ಲ ಇದೆ ಒಟ್ಟಿಗೆ. ಅವಶ್ಯಕತೆಗೆ ಏನು ಬೇಕು ಎಲ್ಲ ಕೊಟ್ಟಿದ್ದಾರೆ ಒಟ್ಟಿಗೆ. ಇದು 4 ಸ್ಟಾರ್ ಒಟ್ಟಿಗೆ. ಆ್ಯನ್ಯುವಲಲ್ಲಿ 45 kWh ಎನರ್ಜಿಯನ್ನು ಇದು ಕನ್ಸ್ಯೂಮ್ ಮಾಡುತ್ತೆ ವರ್ಷಕ್ಕೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದು 32 ಇಂಚಿನ ಟಿ ವಿ. ಸೊ HD ರೆಸೊಲ್ಯೂಷನ್ನ ಹೊಂದಿರುವಂಥದ್ದು, HD ರೆಡಿ. ನೀವು ಇನ್ ಕೇಸ್ 43 ಇಂಚಿನ ಟಿ ವಿ ತೊಗೊಂಡ್ರಿ ಅಂತ ಅಂದರೆ ಅದರಲ್ಲಿ ಫುಲ್ HD ರೆಸೊಲ್ಯೂಷನ್ ಇರುತ್ತೆ. ಅದಷ್ಟೇ ಡಿಫ್ರೆನ್ಸ್. ಅದು ಬಿಟ್ಟರೆ ಯಾವ ಮೇಜರ್ ಸ್ಪೆಸಿಫಿಕೇಷನ್ ವೈಸ್ ಡಿಫ್ರೆನ್ಸು ಇಲ್ಲ. ಸೊ ಈ ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅನ್ನಿಸ್ತು. 32 ಇಂಚಿನ ಟಿ ವಿ ಲೆವೆಲ್ಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಕ್ಲಾರಿಟಿ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಟಿ ವಿಯಲ್ಲಿ ನಿಮಗೆ 1 GB ರ್ಯಾಮ್ ಸಿಗ್ತಾ ಇದೆ, 8 GB ಇಂಟರ್ನಲ್ ಸ್ಟೋರೇಜ್ ಇದೆ. ಸೊ ಆ್ಯಂಡ್ರಾಯ್ಡ್ ಟಿ ವಿಗೆ 8 GB ಇಂಟರ್ನಲ್ ಸ್ಟೋರೇಜ್ ಬೇಕಾದಷ್ಟಾಯಿತು, 1 GB ರ್ಯಾಮ್ ಕೂಡ ಸಾಕು. ಮತ್ತು ಇದರಲ್ಲಿ ಮೀಡಿಯಾಟೆಕ್ಕಿಂದು ಕ್ವಾಡ್ ಕೋರ್ ಪ್ರೊಸೆಸರ್ ಇದೆ. ಸೊ ಈ ರೇಂಜಿನ ಟಿ ವಿಗೆ ಕ್ವಾಡ್ ಕೋರ್ ಅಂತ ಅಂದರೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತಲೇ ಬೇಕಾದ್ರೆ ಅನ್ಬೋದು. ಪ್ಲೇಸ್ಟೋರ್ನಲ್ಲಿ ಬೇಕಾದ್ರೆ ಕೆಲವೊಂದು ಗೇಮ್ಗಳು ಡೌನ್ಲೋಡ್ ಮಾಡಿಕೊಂಡು ಜಾಸ್ತಿ ಕನೆಕ್ಟ್ ಮಾಡ್ಕೊಂಡು ಬೇಕಾದರೆ ಕೆಲವೊಂದು ಬೇಸಿಕ್ ಗೇಮ್ಗಳನ್ನ ಕೂಡ ನೀವು ಆಡ್ಕೊಬೋದು. ಒಂದು ಲೆವೆಲಿಗೆ ಪವರ್ಫುಲ್ ಆಗಿದೆ ಪ್ರೊಸೆಸರು. ನಂತರ ಈ ಟಿ ವಿಯ ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಒಳ್ಳೆಯ ವಿಷಯ, ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಆಗುತ್ತೆ, ಸೂಪರ್ ವಿಷಯ. ಮತ್ತು ಬ್ಲೂಟೂತ್ ಸಹ ಇದೆ. ಸೊ ಈ ರಿಮೋಟನ್ನು ಕೂಡ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡ್ಕೊಬೋದು. ರಿಮೋಟ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಒಂದು ಲೆವೆಲಿಗೆ, ಈ ಪ್ರೈಸ್ ರೇಂಜಿಗೆ. ಇದರಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಸಹ ಇದೆ, ಗೂಗಲ್ ಅಸಿಸ್ಟೆಂಟ್ ಸಹ ಇರುವಂಥದ್ದು. ಮಿನಿಮಲಿಸ್ಟಿಕ್ ರಿಮೋಟು. ಈ ನೆಟ್ಫ್ಲಿಕ್ಸು, ಪ್ರೈಮು, ಯೂಟ್ಯೂಬು ಈ ಎಲ್ಲ ಶಾರ್ಟ್ಕಟ್ಸ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಈ ಪ್ರೈಸ್ ರೇಂಜಿಗೆ ನಿಮಗೆ ಆ್ಯಂಡ್ರಾಯ್ಡ್ ಟಿ ವಿ ಜೊತೆಗೆ ಗೂಗಲ್ ಅಸಿಸ್ಟೆಂಟ್ ರಿಮೋಟು, ವಾಯ್ಸ್ ರಿಮೋಟ್ ಸಹ ಕೊಟ್ಟಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅನ್ನಿಸ್ತು. ನಾನು ಎಷ್ಟೋ ಟಿ ವಿಯನ್ನು ಈ ಪ್ರೈಸ್ ರೇಂಜಲ್ಲಿ ನೋಡಿದ್ದೀನಿ. ಒಂದು ಆ್ಯಂಡ್ರಾಯ್ಡ್ ಟಿ ವಿ ಆಗಿದ್ದರೆ 12,000 to 13,000 ಇರುತ್ತೆ, ಇಲ್ಲಾಂದರೆ 10,000 ರೂಪಾಯಿ ಒಳಗೆ ಅಂತ ಯಾವುದೋ ಕಾಂಜಿ ಪಿಂಜಿ OS ಇರುತ್ತೆ. ಸೊ ಅದನ್ನು ಹಾಕಿರ್ತಾರೆ. ಆ್ಯಂಡ್ರಾಯ್ಡ್ ಟಿ ವಿ ಕೊಟ್ಟಿರುವಂಥದ್ದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ರಾಯ್ಡ್ 11 ಬೇಸ್ಡ್ ಟಿ ವಿ, ಆಯಿತಾ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಪ್ಲೇಸ್ಟೋರ್ ಇದೆ, ಯೂಟ್ಯೂಬ್, ಎಲ್ಲ ಅವಶ್ಯಕತೆ ಇರುವಂಥ ಅಪ್ಲಿಕೇಶನ್ಗಳು ಸಪೋರ್ಟ್ ಆಗಿದೆ. ತುಂಬ ಸ್ಮೂತಾಗಿ ಕೂಡ ಇದೆ ಅಂತ ಅನ್ನಿಸ್ತು ನನಗೆ. ಇನ್ನು ಇದರಲ್ಲಿ ನಿಮಗೆ ಕ್ರೋಮ್ ಕ್ಯಾಸ್ಟ್ ಸಹ ಇರುವಂಥದ್ದು. ಮೊಬೈಲ್ ಸ್ಕ್ರೀನ್ ನೀವು ಕ್ಯಾಸ್ಟ್ ಕೂಡ ಮಾಡ್ಬೋದು. ಸೊ ಅದೊಂದು ಇನ್ನೊಂದು ಫೀಚರು ಆ್ಯಂಡ್ರಾಯ್ಡ್ ಟಿ ವಿ ಆಗಿರೋದ್ರಿಂದ ಇದು.
ಸೊ ಅವಶ್ಯಕತೆ ಇರುವಂಥದ್ದು ಎಲ್ಲ ಕೊಟ್ಟಿದ್ರು ಒಟ್ಟಿಗೆ ಫೀಚರು. ನನಗನ್ನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ 9,800 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗಬಹುದು, ಫೀಚರ್ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಇನ್ನೂ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ 20 ವ್ಯಾಟ್ ಇದೆ, ಸೊ ಪರವಾಗಿಲ್ಲ ಅಂತೀನಿ. ಈ ಪ್ರೈಸ್ ರೇಂಜಿಗೆ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಕ್ಲಾರಿಟಿ ಪರವಾಗಿಲ್ಲ ಅನ್ನಿಸ್ತು ಆಯಿತಾ. ಯೂಶ್ವಲಿ 32 ಇಂಚಿನ ಟಿ ವಿ ಅಂತ ಅಂದರೆ ಒಂದು ಸಣ್ಣ ರೂಮಿಗೆ, ಈ ಸೈಜಿನ ರೂಮಿಗೆ ಹಾಕ್ಕೊಂಡ್ರೆ ಸಾಕು 20 ವ್ಯಾಟ್. ಕೆಲವು ಜನ ನೋಡಿದ್ದೀನಿ ಹಾಲ್ ತುಂಬ ದೊಡ್ಡದಾಗಿರುತ್ತೆ, ದೊಡ್ಡ ಹಾಲಲ್ಲಿ ಒಂದು ಸಣ್ಣ ಟಿ ವಿ, ಈ ರೀತಿ 32 ಇಂಚಿನ ಟಿ ವಿ ಹಾಕಿರ್ತಾರೆ. ಏನಕ್ಕೂ ಸಾಲಲ್ಲ ಅದು ಆಯಿತಾ. 20 ವ್ಯಾಟ್ ಇರುತ್ತೆ, ಸೌಂಡ್ ಕೇಳೋದು ಏನಿಲ್ಲ, ಎಕ್ಸ್ಟ್ರಾ ಸೌಂಡ್ ಬರ್ತಾಗಬೇಕಾಗುತ್ತೆ. ನಿಮ್ಮ ಸ್ವಲ್ಪ ಹಾಲ್ ದೊಡ್ಡದಾಗಿದೆ ಅಂದರೆ ಅಟ್ಲೀಸ್ಟ್ 43 ಇಂಚಿನ ಟಿ ವಿ ತೊಗೊಂಡ್ರೆ ಒಳ್ಳೇದಾಯ್ತಾ. ದೊಡ್ಡ ಹಾಲಿದ್ರೆ ಇಷ್ಟು ಸಣ್ಣ ಟಿ ವಿ ಅವಶ್ಯಕತೆ ಇಲ್ಲ. ಯೂಶ್ವಲಿ ಈ ಥರ ಟಿ ವಿ ಎಲ್ಲ ಕೆಲವು ಜನ CCTV ಅಥವಾ ಒಂದು ಸಣ್ಣ ರೂಮಿಗೆ ಸ್ಟೂಡೆಂಟ್ಸ್ ಪರ್ಚೇಸ್ ಮಾಡೋದು, ಅಂಥವರಿಗೆ ಇದು ಸರಿ ಅಂತ ನನ್ನ ಒಂದು ಅಭಿಪ್ರಾಯ. ಬೆಲೆ ಮಾತ್ರ ತುಂಬ ರೀಸನಬಲ್ ಆಗಿದೆ. ಪಿಕ್ಚರ್ ಕ್ಲಾರಿಟಿ ಕೂಡ ಚೆನ್ನಾಗಿದೆ, ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇದೆ. ಸುಮಾರು 250 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಟಿ ವಿದಾಗಿದೆ ಆಯಿತಾ. ಇದು ಡಾಲ್ಬಿ ಆಡಿಯೋ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಅಟ್ಮೋಸ್ ಅಲ್ಲ, ಡಾಲ್ಬಿ ಆಡಿಯೋ. ಮತ್ತು ಪಿಕ್ಚರು ಅಷ್ಟೇ ಒಂಥರ ನಾನು ಚೆಕ್ ಮಾಡಿದಾಗ ವಿವಿಡ್ ಆಗಿದೆ. ಬ್ಲ್ಯಾಕ್ಸ್ ಎಲ್ಲ ಆ ಲೆವೆಲ್ ಬ್ಲ್ಯಾಕ್ಸ್ ಅಂತ ಅನ್ನಲ್ಲ, ನೀವು ಫುಲ್ ಬ್ಲ್ಯಾಕ್ಸಿಗೆ ಹಾಕಿ ಸ್ವಲ್ಪ ವೈಟ್ ಅಂತ ಬರುತ್ತೆ. ಬಟ್ ಅದು ನಾರ್ಮಲ್ ಈ ಪ್ರೆಸೆಂಟ್ ಟಿ ವಿ ಯಾವ್ದು ತೊಗೊಂಡ್ರು ಕೂಡ ಅದು ಹಂಗೆ ಇರುತ್ತೆ, ಸೊ ತೊಂದರೆ ಇಲ್ಲ. ಸೊ ತಗೊಬೋದು ಆರಾಮಾಗಿ. ನೀವು ಬ್ಯಾಂಕ್ ಆಫರ್ ಜೊತೆಗೆ ತೊಗೋತಾ ಇದ್ದೀರಾ ಅಂದರೆ 8,500 ರೂಪಾಯಿಗೆ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ ನೋಡ್ಕೊಳ್ಳಿ. ಸೊ ಒಳ್ಳೆ ಟಿ ವಿ ಅಂತ ಅನ್ನಿಸ್ತು ನನಗೆ, ಪರ್ಚೇಸ್ ಮಾಡ್ಬೋದು. ಒಂದು ಸಣ್ಣ ರಿವ್ಯೂ ಇದು ಈ ಟಿ ವಿ ಬಗ್ಗೆ, ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಈ ಟಿ ವಿ ಬಗ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋ ನಮ್ಮ ಟೆಕ್ ಕನ್ನಡ ಐಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.